ಸ್ಕೂಲಿಂದ ಬಂದ ತಕ್ಷಣ ನಾವು ಬ್ಯಾಗ್ ಬಿಸಾಕಿ, ವಾಟರ್ ಬಾಟಲ್ ಬಿಸಾಕಿ, ಶೂ ಸಾಕ್ಸ್ ಈ ಕಡೆ ಆ ಕಡೆ, ಆ ಯೂನಿಫಾರ್ಮ್ ಚಡ್ಡಿ ತೆಗೆದು ಇಮಿಡಿಯೇಟ್ ನಾವು ಹೋಗ್ತಾ ಇದ್ದ ಬಾತ್ರೂಮ್ ಸರ್. ಅದು ಹೆಂಗ್ ಸರ್ ಸ್ಕೂಲ್ ಮುಗಿಸ್ಕೊಂಡ್ ಬಂದ ತಕ್ಷಣ ಸ್ಟೂಡೆಂಟ್ಸ್ಗಳಿಗೆ ಟಾಯ್ಲೆಟ್ ಅರ್ಜೆಂಟ್ ಆಗುತ್ತೆ ಸರ್? ಬೆಳಗ್ಗೆ ಏನಾಗುತ್ತೆ, ಮಕ್ಕಳು ವಾಶ್ರೂಮ್ಗೆ ಹೋಗ್ತಾರ, 7:15 ಬಸ್ ಬರುತ್ತಾ, 7 ಗಂಟೆಗೆ ಎದ್ದಿರ್ತಾರ, ಅಲ್ಲಿ ಕೂತಿರ್ತಾರ, ಕೂತಿದ್ದಂಗೆನೆ ಮನೇಲಿ ಆಯ್ತಾನೋ ಅಂತಾರೆ, ಅಮ್ಮ ಇನ್ನೂ ಇಲ್ಲ ಅಂತಾರೆ, ಬಸ್ ಬಂತು ಬೇಗ ಅಂತಾರೆ, ಬಂದೆ ಅಂತ ಏನ್ ಮಾಡ್ತಾರೆ, ಇಷ್ಟೇ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಈಚೆಗೆ. ಸ್ಕೂಲ್ಗೆ ಹೋಗ್ತಾರಾ, ಸ್ಕೂಲ್ಗೆ ಹೋಗ್ಬಿಟ್ಟು ಸ್ಕೂಲ್ನಲ್ಲಿ ಹೋಗ್ಬೇಕನ್ಸುತ್ತೆ, ಭಯ ಟೀಚರ್ನ ಕೇಳಕ್ಕೆ, ಟೀಚರ್ನ ಕೇಳಕ್ ಭಯ. ಆ ಭಯದಲ್ಲಿ ಏನ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೆ. ಅದು ಫುಲ್ಲು ಗಟ್ಟಿ ಆಗ್ಬಿಡುತ್ತೆ, ಮೋಷನ್ ರಿವರ್ಸ್ ಗೇರ್ ಹೋದಾಗ ಗಟ್ಟಿ ಆಗ್ಬಿಡುತ್ತೆ ಅಲ್ಲೆಲ್ಲ ಫುಲ್ ಅಲ್ಲಿ ಹಿಡ್ಕೊಂಡು ನಿಂಗೆ ಮಸಲ್ಸ್ ಹಿಡ್ಕೊಂಡ್ಬಿಟ್ಟಿರ್ತಾರೆ, ಹಿಂಗೆ ಗಟ್ಟಿ ಆಗ್ಬಿಡುತ್ತಲ್ಲ ವಾಟರ್ ಅಬ್ಸಾರ್ಬ್ ಆಗಿ. ಸ್ಕೂಲಿಂದ ಬಂದ ತಕ್ಷಣ ಹೇಳ್ದಂಗೆ ಬಟ್ಟೆ ಬ್ಯಾಗ್ ಎಲ್ಲ ಬಿಸಾಕಿ ನೇರವಾಗಿ ವಾಶ್ರೂಮ್ ಹೋಗ್ತಾರೆ. ಹೌದು, ಆ ಗಟ್ಟಿ ಆಗಿರೋದನ್ನ ಹೋಗ್ತಾರೆ. ಆ ಗಟ್ಟಿ ಹೋದಾಗ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ ಆದಾಗ ರಕ್ತ ಹೋಗುತ್ತೆ, ನೋವಾಗುತ್ತೆ, ಉರಿ ಆಗುತ್ತೆ, ಫಿಷರ್ ಆಗುತ್ತೆ. ರಿಪೀಟೆಡ್ ಆಗಿ ಇದೇ ಥರ ಮಕ್ಕಳು ಮಾಡ್ತಾ ಇರ್ತಾರೆ, ಅವ್ರಿಗೆ ಇನ್ಫೆಕ್ಷನ್ ಆಗಿ ಆಪ್ಸಸ್ ಆಗುತ್ತೆ. ರಿಪೀಟೆಡ್ ಆಗಿ ಮಾಡ್ತಾರೆ, ಮತ್ತು ಮಕ್ಕಳಿಗೆ ಎಂಪೈಲ್ಸ್ ಆಗುತ್ತೆ. ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಆ ಭಯ, ಟೀಚರ್ ಅಂದ್ರೆ ಭಯ ಹೋಗ್ಬೇಕು, ಟೀಚರ್ ಅಂದ್ರೆ ಗೌರವ ಬರಬೇಕು. ಮಕ್ಕಳಿಗೆ ಸಾಕಷ್ಟು ಅವಕಾಶ ಕೊಡಬೇಕು. ಟಾಯ್ಲೆಟ್ ಸ್ವಲ್ಪ ಆರಾಮಾಗಿದ್ದು ಮೋಷನ್ ಪಾಸ್ ಮಾಡಿ ಬಾಪ ಅಂತ. ಈ ಸಮಸ್ಯೆ ಅದರಿಂದ